ನಮಸ್ಕಾರ, ಹಲೋ ಫ್ರೆಂಡ್ಸ್. ನಾಗರಾಜ್ ಜೊತೆಗೆ ಜಾಸ್ತಿ ಮುಂದೆ ಬರ್ಬೇಕಾ ಸರ್? ಗೊತ್ತಾಯ್ತು. ಅಂಟಿಸ್ಬಿಟ್ಟಿದ್ರೆ ಕರೆಕ್ಟ್ ಆಗಿರ್ತಾ ಇತ್ತು. ಕ್ಲೀನಾಗಿ ಅದೇ ಆಯ್ತಲ್ಲ, ಅಲ್ಲೈತೆ ಅಂಟಿಸ್ಬಿಟ್ಟು ತಗ್ಲಾಕು. ಮಂಜು ಏನು ಮಂಜು? ಹೇಳಿ. ಏರ್ಪೋರ್ಟು ಹೇಗಿದೆ ಏರ್ಪೋರ್ಟ್? ಸುಮ್ಮನೆ ನೋಡೋಕೆ ಬಂದಿದ್ದೀರ. ನೆಕ್ಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗ್ಬೇಕಲ್ಲ, ಎಕ್ಸ್ಪೀರಿಯೆನ್ಸು ಎಲ್ಲಿ ಹೋಗ್ಬೇಕು ಎಲ್ಲಿ ಮಾಡಬೇಕು ಅಂತ ಗೊತ್ತಾಗೋಕ್ಕೋಸ್ಕರ ಕರ್ಕೊಂಡ್ಬಂದಿದ್ದೀವಿ. ಏರ್ಪೋರ್ಟು ನೋಡ್ಕೊಂಡು ನೆಕ್ಸ್ಟ್ ಟೈಮ್ ಡಿಪಾರ್ಚರ್ಗೆ ಹೋಗ್ಬೇಡ, ಡಿಪಾರ್ಚರ್ಗೆ ಹೋಗ್ಬೇಕು, ಅರೈವಲ್ಸ್ಗೆ ಹೋಗಿಲ್ಲ. ಏರ್ಪೋರ್ಟಿಂದ ನಮ್ಮ ಹುಡುಗನ ಬಿಟ್ಬಿಟ್ಟು ಈಗ ಮನೆ ಕಡೆ ಕಡಿತಾ ಇದ್ದೀವಿ. ನೋಡಿ ಎಂಥ ಸಖತ್ತಾಗಿ ಮಾಡೋನು ಏರ್ಪೋರ್ಟ್ ರೋಡ್ಗಳನ್ನ. ಬೆಂಗಳೂರು ದುಡ್ಡೆಲ್ಲ ತಗೊಂಡು ಏರ್ಪೋರ್ಟ್ಗೆ ಹಾಕೋನು ರೋಡ್ನ. ಬೆಂಗಳೂರು ರೋಡ್ನ ಯಾವಾಗ ಮಾಡಿಲ್ಲ, ಏರ್ಪೋರ್ಟಲ್ಲೆಲ್ಲ ಫ್ಲೈಟ್ ಓಡಾಡ್ತವೆ ಅಂತ ಚೆನ್ನಾಗಿ ಮಾಡೋದು ನೋಡಿ ರೋಡ್ನ. ಒಂದೇ ಒಂದು ಕಡೆ ಕುಲ್ಕಲ್ಲಪ್ಪ, ಆರಾಮಾಗಿ ಹೋಗ್ತಾ ಇರ್ತದೆ. ಔಟ್ ಆಫ್ ಕಂಟ್ರಿ, ಬೇರೆ ಕಂಟ್ರಿ ಅವ್ರು ಬಂದು ಯಾವುದೋ ಬೇರೆ ದೇಶ ನೋಡ್ದಂಗೆ ಅನ್ಸ್ಬಿಡ್ತು ನನಗೆ ಏರ್ಪೋರ್ಟ್ ಇದು. ನಾನು ಫಸ್ಟ್ ಏನು ಈ ರೇಂಜಿಗೆ ರೋಡ್ ಮಾಡೋನಲ್ಲ ಈ ಥರ ಅಂತ. ಎಕ್ಸಿಟಲ್ಲಿ ಬಂದು ಕನ್ಫ್ಯೂಸ್ ಆಗಿ ತಿರುಗಿ ಎಂಟ್ರಿ ಆಗ್ಬಿಟ್ಟು ಮುಂದೆ ಐತೆ ರೆಡಿ ಅಪ್ಪ. 3 ಸಲ ರೌಂಡ್ ಹಾಕ್ಸಿದ್ದೀರಾ ಅಲ್ಲೇ ಏರ್ಪೋರ್ಟ್. ಒಂದೇ ಏರ್ಪೋರ್ಟ್ಗೆ 3 ರೌಂಡ್ ಹಾಕಿದ್ದೀವಿ. ಆದರೂ ಅದಕ್ಕೇನೆ ಮೋದಿ ಬಂದಿದ್ದು ಅನ್ಸುತ್ತೆ ಇಲ್ಲಿಗೆ ಇನಾಗ್ರೇಷನ್ಗೆ, ಹಿಂಗೆ ಮಾಡಿರೋದಕ್ಕೆ. ಜಾಗ ದೊಡ್ಡದಾಗಿರೋ ಜಾಗ ಹಿಡ್ದಿದ್ದಾರೆ, ಒಳ್ಳೆ ಜಾಗ ಹಿಡಿದವ್ರೆ ಎಲ್ಲರೂ ಅಂತ. ಚಿಕ್ಕ ಟಿ ಅಂಗಡಿ ಇಲ್ಲೆಲ್ಲ ಬಿಡೋದಿಲ್ಲ. ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಅವರು DND ಹಾಕ್ಬಿಡ್ತಾರೆ ಇಲ್ಲಿ. ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆಯ ಪುಟ್ಟಿಗಿಲ್ಲ. ಒಂದೊಳ್ಳೆ ಬೈಗುಳವನು ನುಡಿಯುವ ಹಾಗೆ ಅತಿ ತುಂಟ ಮಾತೊಂದ ನಾನಾಡ್ಲ. ಕಿಡಿಗೇಡಿ ಕನಸೊಂದ ಕಟ್ಟಿಲ್ಲ, ತಡ ಮಾಡದೆ ಸಣ್ಣ ಮುಟ್ಟಿಲ್ಲ. ಇದು ಯಾವ್ದು ಹೇಳ್ದೇನೆ ಮುಚ್ಚಿಲ್ಲ. ಚಂದುಟಿಯ ಪಕ್ಕದಲ್ಲಿ ತುಂಬ ಹತ್ತಿರ ನಿಂತು ಗುರಿ ಇಟ್ಟು ಕಾಡಿಗೆಯ